ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ನಮ್ಮ ಜೊತೆ ಇವತ್ತು ಡಾಕ್ಟರ್ ನವೀನ್ ಪಟ್ಟಣಶೆಟ್ಟಿ ಬಿಜಾಪುರಿಂದ ಬಂದಿದ್ದಾರೆ. ರಕ್ತದೊತ್ತಡವನ್ನು ನಿಯಂತ್ರಿಸುವ ಮೂಲಕ ನಮ್ಮ ಹೃದಯವನ್ನು ಹೇಗೆ ಆರೋಗ್ಯವಾಗಿಡಬಹುದು ಎಂಬುದನ್ನು ಕುರಿತು ಮಾರ್ಗದರ್ಶನ ನೀಡಲು ಡಾಕ್ಟರ್ ನವೀನ್ ಪಟ್ಟಣಶೆಟ್ಟಿ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಸ್ವಾಗತವನ್ನು ಮಾಡೋಣ. ಡಾಕ್ಟರ್, ಅಧಿಕ ರಕ್ತದೊತ್ತಡ ಎಂದರೇನು? ಅದು ಏಕೆ ಅಪಾಯಕಾರಿ? ಹೈಪರ್ ಟೆನ್ಷನ್ ಅಂದ್ರೆ ರಕ್ತದೊತ್ತಡ ನಮಗೆ ಈಗ 140/90ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಹೈಪರ್ ಟೆನ್ಷನ್ ಅಂತೀವಿ. ಅದು 130ರಿಂದ 140 ಅಥವಾ ತಳಗಡೆದು 80ರಿಂದ 90 ಇದ್ರೆ ಅದಕ್ಕೆ ಪ್ರೀ ಹೈಪರ್ ಟೆನ್ಷನ್ ಅಂತೀವಿ. ಪ್ರೀ ಹೈಪರ್ ಟೆನ್ಷನ್ ಯಾಕೆ ಇಂಪಾರ್ಟೆಂಟ್ ಅನ್ನೋದಂದ್ರೆ ರಕ್ತದೊತ್ತಡ ಇದು ಮಾನವನ ದೇಹದಲ್ಲಿರುವ ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಗಳ ಮೇಲೆ ಅಫೆಕ್ಟ್ ಮಾಡುತ್ತೆ. ಈಗ ನಾವು ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ, ಈಗ BP ಯಾವುದೇ ಟೈಮ್ ನಾವು ಚೆಕ್ ಮಾಡಿದ್ರೆ ಅದು ಯಾವಾಗಲೂ 140/90 ತಳಗಡೆನೇ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಹಾರ್ಟಿಗಾಗಲಿ, ಬ್ರೈನಿಗಾಗಲಿ, ಕಿಡ್ನಿಗಾಗಲಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾ ಅತ್ಯವಶ್ಯಕ. ಡಾಕ್ಟರ್, ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳೇನು? ಮತ್ತು ಬಹುಮುಖ್ಯವಾದ ಕಾರಣ ಹೈಪರ್ ಟೆನ್ಷನ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಡೈಲಿ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಕಾರಣ ಆಗುತ್ತೆ. ಯಾಕಂದ್ರೆ ಮೆಜಾರಿಟಿ ಅಂದ್ರೆ ಡಯಟ್, ಅದರಲ್ಲಿ ಜಾಸ್ತಿ ಉಪ್ಪಿನಾಂಶ ಇರುವಂತ ಫುಡ್ ತಗೊಳ್ಳೋದ್ರಿಂದ, ಇಲ್ಲ ಆಯಿಲಿ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ, ಇಲ್ಲ ಸೆಡೆಂಟರಿ ಆಕ್ಟಿವಿಟೀಸ್ ಇಂದ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಅದರ ಕಾರಣಗಳು ಅಂದ್ರೆ ಒಂದು ಶುಗರ್ ಇದ್ದವರಿಗೆ BP ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಥರ್ಡ್ ಅದರ ಕಾರಣಗಳು ಅಂದ್ರೆ ಕಿಡ್ನಿ ತೊಂದರೆಯಿಂದ ಬಳಲುತ್ತಿದ್ದವರಿಗೆ BP ಬರೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಮುಖ್ಯ ಕಾರಣಗಳಾಗ್ತವೆ. ಡಾಕ್ಟರ್, ಭಾರತದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಎಷ್ಟು ಸಾಮಾನ್ಯವಾಗಿದೆ ಮತ್ತು ರಕ್ತದೊತ್ತಡ ಸಾಮಾನ್ಯ ಅಪಾಯಕಾರಿ ಅಂಶಗಳು ಯಾವುವು? ಅದೇ ಈಗ ತಾನೇ ಹೇಳಿದೆನಲ್ಲ. ಸೊ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹೈಪರ್ ಟೆನ್ಷನ್ ಇದೆ ನಮ್ಮ ಲೈಫ್ ಸ್ಟೈಲ್ ಆಕ್ಟಿವಿಟಿ. ಒಂದು ಡಯಟ್, ನೆಕ್ಸ್ಟ್ ನಮ್ಮ ಆಕ್ಟಿವಿಟಿ. ಡಯಟ್ ಅಲ್ಲಿ ಹೆಚ್ಚಾಗಿ ಉಪ್ಪಿನಾಂಶ ಇರುವಂತ ಫುಡ್ ತಗೊಳ್ಳೋದು, ಆಯಿಲಿ ಫುಡ್ ತಗೊಳ್ಳೋದು, ಹೆಚ್ಚಾಗಿ ಫ್ಯಾಟಿ ಆಸಿಡ್ ಇರುವಂತ ಫುಡ್ ತಗೊಳ್ಳೋದು, ಇದು ಮೇಜರ್ ಮುಖ್ಯ ಕಾರಣ ನಮ್ಮ ಇಂಡಿಯಾದಲ್ಲಿ. ಎರಡನೇ ಕಾರಣ ಬಂದ್ಬಿಟ್ಟು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ಕುಂತಲೇನೆ ಎಲ್ಲ ಕೆಲಸ ಮಾಡೋದು, ಮಾರ್ನಿಂಗ್ ವಾಕಿಂಗ್ ಅದು ಮಾಡಲ್ಲ, ಎಕ್ಸರ್ಸೈಸ್ ಮಾಡಲ್ಲ. ಸೊ ಇದು ಎರಡನೇ ಬಹುಮುಖ್ಯ ಕಾರಣ. ಸೊ ಮೂರನೇ ಮುಖ್ಯ ಕಾರಣ ಅಂದ್ರೆ ಸ್ಟ್ರೆಸ್. ಸೊ ಎನಿ ಸ್ಟ್ರೆಸ್, ಫ್ಯಾಮಿಲಿಯಲ್ ಸ್ಟ್ರೆಸ್ ಆಗಲಿ, ಫೈನಾನ್ಷಿಯಲ್ ಸ್ಟ್ರೆಸ್ ಆಗಲಿ, ಯಾವುದೇ ಸ್ಟ್ರೆಸ್ ಇರೋದ್ರಿಂದ ಬಾಡಿಯಲ್ಲಿ ಹಾರ್ಮೋನಲ್ ಲೆವೆಲ್ಸ್ ವೇರಿಯೇಷನ್ ಆಗುತ್ತೆ. ಅದು ಆಗೋದ್ರಿಂದ ನಮ್ BP ಬರುತ್ತೆ. ಇವು ಬಹುಮುಖ್ಯವಾದ ಕಾರಣಗಳು. ಡಾಕ್ಟರ್, ಅಧಿಕ ರಕ್ತದೊತ್ತಡದ ಆರಂಭಿಕ ಎಚ್ಚರಿಕೆ ಲಕ್ಷಣಗಳು ಯಾವುವು? ಅದು ಕಂಡು ಬಂದಲ್ಲಿ ಒಬ್ಬ ವ್ಯಕ್ತಿಯು ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕೇ? ಬಹಳಷ್ಟು ಜನ ಹೈಪರ್ ಟೆನ್ಷನ್ ಇಂದ ಬಳಲುತ್ತಿರೋರು ಯೂಶುವಲಿ ಅಸಿಂಪ್ಟಮೆಟಿಕ್ ಆಗಿರ್ತಾರೆ, ಅಂದ್ರೆ ಯಾವುದೇ ತೊಂದರೆನೂ ಇರಂಗಿಲ್ಲ. ಬಟ್ ಅರೌಂಡ್ 20-30% ಜನ ಅಂದ್ರೆ ಬಹಳ ಜಾಸ್ತಿ BP ಇದ್ದಾಗ ಏನಾಗುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಹೆಡ್ ಏಕ್ ಅಂದ್ರೆ ತಲೆನೋವು ಕಾಣಿಸ್ಕೊಳ್ಳೋದು, ಸ್ವಲ್ಪ ಕಣ್ಣು ಮಂಜ್ ಕಾಣೋದು, ಈ ತರ ಸಿಂಪ್ಟಮ್ಸ್ ಬರುತ್ತೆ. ಅದು BP ಬಹಳ ಜಾಸ್ತಿ ಆಯ್ತು ಅಂದ್ರೆ ಅವಾಗ ವಾಮಿಟಿಂಗ್ ತರನು ಪ್ರೆಸೆಂಟ್ ಮಾಡ್ತಾರೆ. ಸೊ ಈ ತರ BP ಜಾಸ್ತಿ ಇದ್ದು ಬಹಳ ಹೈ ಲೆವೆಲ್ಗೆ ಹೋದಾಗ ಅವಾಗ ಬ್ರೈನ್ ಮೇಲೆ ಅಥವಾ ಹಾರ್ಟ್ ಮೇಲೆ ಎಫೆಕ್ಟ್ ಬಂದಾಗ ಬ್ರೈನ್ ಅಥವಾ ಹಾರ್ಟ್ ಸಿಂಪ್ಟಮ್ಸ್ ಗಳಿಂದ ಬರ್ತಾರೆ. ಬ್ರೈನ್ ಇದ್ರೆ ಪ್ಯಾರಲೈಸ್ ಅಟ್ಯಾಕ್ ಆಗಿ ಬರ್ತಾರೆ, ಹಾರ್ಟ್ ಮೇಲೆ ಎದೆ ನೋವು, ಸ್ವೆಟ್ಟಿಂಗ್ ಆಗಿ ಬರ್ತಾರೆ. ಸೊ ಇವೆಲ್ಲ ತೊಂದರೆಗಳಿಂದ ಬರ್ತಾರೆ. ಫಸ್ಟ್ ಬಹುಮುಖ್ಯ ಕಾರಣ ತಲೆನೋವು. ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು, ತಲೆ ಒಜ್ಜೆ ಅನ್ಸೋದು, ನಡೆಯಕ್ಕೆ ಹೋದ್ರೆ ಚಕ್ರ ಬರೋದು, ಇವು ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ಡಾಕ್ಟರ್, ಅಧಿಕ ಅಥವಾ ಕಡಿಮೆ ರಕ್ತದೊತ್ತಡವನ್ನು ಮೊದಲೇ ಪತ್ತೆ ಹಚ್ಚುವುದು ಏಕೆ ಮುಖ್ಯ? ಈಗ ನಾನು ಹೇಳಿದ ಹಾಗೆ ಬ್ಲಡ್ ಪ್ರೆಷರ್ ಹೈ ಇರೋದ್ರಿಂದ ನಮ್ಮ ದೇಹದಲ್ಲಿರೋ ಅಮೂಲ್ಯವಾದ ಅಂಗಾಂಗಗಳನ್ನ ಅದು ಡ್ಯಾಮೇಜ್ ಮಾಡುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಕ್ಕೆ ನಾವು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದು ಮಿಸ್ಕಮ್ಯುನಿಕೇಶನ್ ಏನಿದೆ ಅಂದ್ರೆ ಜನರಲ್ಲಿ BP ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಕಿಡ್ನಿಗೆ ಅಫೆಕ್ಟ್ ಆಗುತ್ತೆ ಅಂತೇಳಿ ಎಷ್ಟೋ ಜನ ಟ್ಯಾಬ್ಲೆಟ್ ತಗೊಳ್ಳಲ್ಲ. ಸೊ ಇದು ರಾಂಗ್ ಇದು. ಆಕ್ಚುಲಿ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದಾನೇ BPಗೆ ಅಫೆಕ್ಟ್ ಆಗಂಗಿಲ್ಲ. BP ಕಂಟ್ರೋಲ್ ಆದ್ರೆ ಕಿಡ್ನಿಗೆ ಅಫೆಕ್ಟ್ ಆಗಂಗಿಲ್ಲ. ಸೊ BP ಇದ್ದವರು ಕಂಪಲ್ಸರಿ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು. ಅದೊಂದು ಮಿಸ್ಕನ್ಸೆಪ್ಷನ್ ತೆಗಿಬೇಕು. ಆಮೇಲೆ BP ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಮ್ದು ಕಿಡ್ನಿ, ಹಾರ್ಟ್, ಬ್ರೈನ್, ಇವನ್ ಲಿವರ್ ಮೇಂಟೈನ್ ಆಗುತ್ತೆ. ಸೊ ಅದಕ್ಕೆ ನಾವು BP ಕಂಟ್ರೋಲ್ ಇಟ್ಕೋಬೇಕಂತ. ಡಾಕ್ಟರ್, ಭಾರತದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಎಷ್ಟು ಸಾಮಾನ್ಯವಾಗಿದೆ ಮತ್ತು ರಕ್ತದೊತ್ತಡ ಸಾಮಾನ್ಯ ಅಪಾಯಕಾರಿ ಅಂಶಗಳು ಯಾವುವು? ಅದೇ ಈಗ ತಾನೇ ಹೇಳಿದೆನಲ್ಲ. ಸೊ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹೈಪರ್ ಟೆನ್ಷನ್ ಇದೆ ನಮ್ಮ ಲೈಫ್ ಸ್ಟೈಲ್ ಆಕ್ಟಿವಿಟಿ. ಒಂದು ಡಯಟ್, ನೆಕ್ಸ್ಟ್ ನಮ್ಮ ಆಕ್ಟಿವಿಟಿ. ಡಯಟ್ ಅಲ್ಲಿ ಹೆಚ್ಚಾಗಿ ಉಪ್ಪಿನಾಂಶ ಇರುವಂತ ಫುಡ್ ತಗೊಳ್ಳೋದು, ಆಯಿಲಿ ಫುಡ್ ತಗೊಳ್ಳೋದು, ಹೆಚ್ಚಾಗಿ ಫ್ಯಾಟಿ ಆಸಿಡ್ ಇರುವಂತ ಫುಡ್ ತಗೊಳ್ಳೋದು, ಇದು ಮೇಜರ್ ಮುಖ್ಯ ಕಾರಣ ನಮ್ಮ ಇಂಡಿಯಾದಲ್ಲಿ. ಎರಡನೇ ಕಾರಣ ಬಂದ್ಬಿಟ್ಟು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ಕುಂತಲೇನೆ ಎಲ್ಲ ಕೆಲಸ ಮಾಡೋದು, ಮಾರ್ನಿಂಗ್ ವಾಕಿಂಗ್ ಅದು ಮಾಡಲ್ಲ, ಎಕ್ಸರ್ಸೈಸ್ ಮಾಡಲ್ಲ. ಸೊ ಇದು ಎರಡನೇ ಬಹುಮುಖ್ಯ ಕಾರಣ. ಸೊ ಮೂರನೇ ಮುಖ್ಯ ಕಾರಣ ಅಂದ್ರೆ ಸ್ಟ್ರೆಸ್. ಸೊ ಎನಿ ಸ್ಟ್ರೆಸ್, ಫ್ಯಾಮಿಲಿಯಲ್ ಸ್ಟ್ರೆಸ್ ಆಗಲಿ, ಫೈನಾನ್ಷಿಯಲ್ ಸ್ಟ್ರೆಸ್ ಆಗಲಿ, ಯಾವುದೇ ಸ್ಟ್ರೆಸ್ ಇರೋದ್ರಿಂದ ಬಾಡಿಯಲ್ಲಿ ಹಾರ್ಮೋನಲ್ ಲೆವೆಲ್ಸ್ ವೇರಿಯೇಷನ್ ಆಗುತ್ತೆ. ಅದು ಆಗೋದ್ರಿಂದ ನಮ್ BP ಬರುತ್ತೆ. ಇವು ಬಹುಮುಖ್ಯವಾದ ಕಾರಣಗಳು. ಡಾಕ್ಟರ್, ಅಧಿಕ ರಕ್ತದೊತ್ತಡಕ್ಕೆ ಕಾರಣಗಳೇನು? ಮತ್ತು ಬಹುಮುಖ್ಯವಾದ ಕಾರಣ ಹೈಪರ್ ಟೆನ್ಷನ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಡೈಲಿ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಕಾರಣ ಆಗುತ್ತೆ. ಯಾಕಂದ್ರೆ
ಮೆಜಾರಿಟಿ ಅಂದರೆ ಡಯಟ್, ಅದರಲ್ಲಿ ಜಾಸ್ತಿ ಉಪ್ಪಿನ ಅಂಶ ಇರುವಂಥ ಫುಡ್ ತಗೊಳ್ಳೋದ್ರಿಂದ, ಇಲ್ಲ ಆಯಿಲಿ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ, ಇಲ್ಲ ಸೆಡೆಂಟರಿ ಆಕ್ಟಿವಿಟೀಸಿಂದ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಅದರ್ ಕಾರಣಗಳು ಅಂದರೆ ಒಂದು ಶುಗರ್ ಇದ್ದವರಿಗೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಥರ್ಡ್ ಅದರ್ ಕಾರಣಗಳು ಅಂದರೆ ಕಿಡ್ನಿ ತೊಂದರೆಯಿಂದ ಬಳಲುತ್ತಿದ್ದವರಿಗೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಮುಖ್ಯ ಕಾರಣಗಳಾಗ್ತವೆ. ರಕ್ತದೊತ್ತಡ ನಿಯಂತ್ರಣಕ್ಕಾಗಿ ಸಾರ್ವಜನಿಕ ಜಾಗೃತಿ ಉಪಕ್ರಮ